ಕೆಲಸದ ಒತ್ತಡದ ದಿನದ ನಂತರ ರಾಹುಲ್ ರೆಸ್ಟೋರೆಂಟ್ಗೆ ಹೋಗಿ ವಿಶೇಷ ಊಟವನ್ನು ಆರ್ಡರ್ ಮಾಡಿದನು. ರಾಹುಲ್ ತಾನು ಮಾಡಿದ ಆರ್ಡರನ್ನು ಕಾಯುತ್ತಿದ್ದಾಗ ಕಾಲೇಜ್ ವಿದ್ಯಾರ್ಥಿಗಳ ಒಂದು ಗುಂಪು ಒಳಗೆ ಬಂದು ತಮ್ಮ ಆರ್ಡರನ್ನು ಕೊಟ್ಟರು. ರಾಹುಲ್ ನಿರಾಶೆಯಾಗುವಂತೆ ಆ ವಿದ್ಯಾರ್ಥಿಗಳ ಆರ್ಡರ್ ಮೊದಲು ಕೊಡಲಾಯಿತು. ಅವರು ಸಂತೋಷದಿಂದ ನಗುತ್ತಾ ತಿನ್ನುವುದನ್ನು ರಾಹುಲ್ ನೋಡಿದನು. ಗುಂಪಿನಲ್ಲಿದ್ದ ಒಬ್ಬನು ತಾನು ರೆಸ್ಟೋರೆಂಟ್ನಲ್ಲಿರುವ ಪ್ರತಿಯೊಬ್ಬರೊಂದಿಗೆ ಹೇಗೆ ಸಂಪರ್ಕ ಹೊಂದಿದ್ದೇನೆಂದು ಕೊಚ್ಚಿಕೊಳ್ಳುವುದನ್ನು ಸಹ ಕೇಳಿಸಿಕೊಂಡ ರಾಹುಲ್ಗೆ ಬಹಳ ಅವಮಾನವಾಯಿತು ಮತ್ತು ಅವನು ಕೋಪಗೊಂಡು ಹೊರಡಲು ಎದ್ದನು. ಇದನ್ನು ನೋಡಿದ್ದ ವೇಟರ್ ಅಂದರೆ ಮಾಣಿ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ದಯವಿಟ್ಟು ನಿರೀಕ್ಷಿಸಿ, ತರಬೇತಿ ಪಡೆಯುತ್ತಿರುವ ಅಡುಗೆಯವರು ಅವಸರದಲ್ಲಿ ತಯಾರಿಸಿದ ಕಾರಣ ಅದನ್ನು ಅವರಿಗೆ ಮೊದಲು ಬಡಿಸಲಾಯಿತು. ನಿಮ್ಮದು ವಿಶೇಷ ಆರ್ಡರ್ ಆಗಿರುವುದರಿಂದ ಮುಖ್ಯ ಅಡುಗೆಯವರು ನಿಮಗಾಗಿ ವಿಶೇಷವಾಗಿ ಸಿದ್ಧಪಡಿಸುತ್ತಿದ್ದಾರೆ ಎಂದನು. ಸ್ವಲ್ಪ ಸಮಯದಲ್ಲಿ 6 ವೇಟರ್ಗಳು ಅವನ ಆಹಾರವನ್ನು ತೆಗೆದುಕೊಂಡು ಬಂದರು. ಆ ಹೋಟೆಲಿನ ಮಾಲೀಕನು ರಾಹುಲ್ನ ಹಳೆಯ ಸ್ನೇಹಿತನಾಗಿದ್ದನು ಮತ್ತು ರಾಹುಲ್ ಒಳಗೆ ಪ್ರವೇಶಿಸಿದ್ದಾಗಲೇ ಅವನನ್ನು ನೋಡಿ ಅವನನ್ನು ಆಶ್ಚರ್ಯಗೊಳಿಸಲು ನಿರ್ಧರಿಸಿದರು. ನೀವು ಅಪಹಾಸ್ಯ, ಅವಮಾನವನ್ನು ಸಹಿಸಿಕೊಳ್ಳುತ್ತಿರುವಾಗ ನಿಮ್ಮ ಪ್ರಗತಿಗೆ ಏಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದೆ ಎಂದು ನೀವು ಚಿಂತೆಯಲ್ಲಿರುವಾಗ ಕೆಲವರು ನಿಮ್ಮ ಮುಂದೆ ಸಂತೋಷವಾಗಿ ಉಣ್ಣುತ್ತಾ ಕುಣಿಯುತ್ತಾ ಆನಂದಿಸುತ್ತಿರಬಹುದು. ನೀವು ನಿರಾಶರಾಗಬೇಡ್ರಿ. ನಿಮ್ಮ ಯಶಸ್ಸು ವಿಶೇಷವಾಗಿರುವುದರಿಂದ ಅದಕ್ಕೆ ತಡೆಯಾಗುತ್ತಿದೆ. ವಿಶೇಷವಾದ ವ್ಯಕ್ತಿ ಅಂದರೆ ದೇವರು ನಿಮಗಾಗಿ ವಿಶೇಷವಾಗಿರುವುದನ್ನು ಸಿದ್ಧಪಡಿಸುತ್ತಿರುವನು. ಅದರಿಂದ ನೀವು ತಾಳ್ಮೆಯಿಂದ ದೇವರಲ್ಲಿ ನಂಬಿಕೆಯಿಟ್ಟು ಮುಂದೆ ಸಾಗಿರಿ. ನಾವು ಹೀಗೆ